ನಾವು ಹಣಿ ಚಂದಾಗಿ ನಾಮ ಅದೊಂದು ಅಡ್ಡಾಡ್ಬೇಕಾದ್ರೆ ಕಮಲನ ಇರ್ಬೇಕ್ರಿ. ಇಷ್ಟೊಬ್ಬ 4-5 ವರ್ಷ ಸಿದ್ದರಾಮಯ್ಯ ಇದ್ದಂದ್ರೆ ಅರ್ಧ ಕರ್ನಾಟಕನು ಮಾರಿ ಹೋಗ್ಬಿಡ್ತಾರೆ. ಕಾಂಗ್ರೆಸ್ ಗೌರ್ಮೆಂಟ್ ಇತ್ತಿಲ್ರಿ 70 ವರ್ಷದ ಏನು ಮಾಡಿದ್ರಿ ಅವ್ರು? ನಮ್ಗೆ ಅಕ್ಕಿ ರೊಕ್ಕ ಕೊಟ್ರಿ ಅಂದ್ರೆ ದುಡಿತೇವೇನ್ರಿ ನಾವು? ದುಡಿತೇವ್ರಿ. ಹೆಂಡತಿಗೆ 2,000 ಕಸೋಳು ಸರಿಯಾಗಿ ಕುಡ್ದು ಆರಾಮ್ ಚಕ್ಕ ಆಡ್ಕೊಂತ ಕುದುರ್ತೀವಿ ಗುಡಿಯಾಗ. ಅರ್ಥ ಆಯ್ತು ಅನ್ಸುತ್ತೆ. ಅಸೋಟಾಗಿ ಕಾಂಗ್ರೆಸ್ ಕಸಾನೇ ಕೇಳಾಕತ್ತವ್ರಿ ನಾವು ಹೊಲ್ದಾಗಿಂದ. ಲೋಕ ಮುಳುಗು ಮಠನು ಮೋದಿನೇ ಇರ್ಬೇಕನ್ನೋರು ನಾವು. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು. ಬಾಂಬ್ ಹಾಕಿ 100-200 ಮಂದಿ ಕೊಂದ್ರು ಅವ್ರಿಗೆ ಚಿಕನ್ ತಿನ್ನಿಸುವಂತ ಅಡ್ಡಾಡ್ತಾರೆ ಎಲ್ಲ ಕಡೆ. ಮೋದಿ ಹಂಗೆ ಮಾಡಕತ್ತಿಲ್ಲ ರೀ. ಮೊದಲು ಅವ್ರನ್ನ ಶೂಟ್ ಮಾಡ್ರಿ ಆಮೇಲೆ ಬರ್ರಿ ಅಂತಾರೆ. ಹೌದಿಲ್ರಿ? ಅಂಥವ್ರಿಗೆ ಇವ್ರು ಚಿಕನ್ ತಿನ್ನಿಸುವಂತ ಅಡ್ಡಾಡಿದ್ರೆ ಹೆದರ್ತಾರೇನ್ರಿ ಜನಗಳು? ಹೇಳ್ರಪ್ಪ. ಈಗ ಒಬ್ಬ ಉಗ್ರವಾದಿ ಇಲ್ಲಿ ಬಂದು ಬಾಂಬ್ ಹಾಕ್ತಾರೆ, 100 ಮಂದಿ ಕೊಲ್ತಾರೆ. ಹಂಗೆ ಕರ್ಕೊಂಡು ಅಡ್ಡಾಡಿದ್ರೆ ಆ ಜೈಲ್ಗೆ ಯಾವಾಗ ಜನ ಹೆದರ್ತಾರೆ? 10 ಮಂದಿಗೆ 1000 ಮಂದಿ ಹುಡ್ತಾರೆ ಅಂಥವ್ರು. ಅವ್ರನ್ನ ಮುಗಿಸ್ಬಿಟ್ರೆ ಎಲ್ಲ ಹುಡ್ತಾರೆ ರೀ. ಅದಕ್ಕೆ ಈ ಟೈಪ್ ಕೆಲಸ ಮಾಡತ್ತಾರಲ್ಲ. ಭಾರತ ದೇಶ ಹಿಂದೂ ಧರ್ಮ ಬಚಾವ್ ಮಾಡಕತ್ತಾರೆ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಹಿಂದೂ ಧರ್ಮಕ್ಕೆ ಎಲ್ಲಿ ಬೆಲೆ ಐತ್ರಿ? ಈಗ ಬೆಲೆ ಬರತ್ತೆ ಇನ್ಮೇಲೆ. ಹೌದ್ರಿ. ಮೋದಿ ಅವರಲ್ರಿ. ನಾವು ಈ ಲೋಕ ಮುಳುಗು ಮಠನು ಮೋದಿನೇ ಇರ್ಬೇಕನ್ನೋರು ನಾವು. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. 500 ವರ್ಷದಿಂದ ರಾಮ ಮಂದಿರ ಅಲ್ಲೇ ನೆಲಗುದಿಗೆ ಬಿದ್ದಿತ್ರಿ. ಅದು ಯಾರು ಮಾಡಿದ್ರಿ? ಮತ್ತೆ ಕಾಂಗ್ರೆಸ್ ಗೌರ್ಮೆಂಟ್ ಇತ್ತಿಲ್ರಿ 70 ವರ್ಷದಿಂದ ಏನು ಮಾಡಿದ್ರಿ ಅವ್ರು? ಎಲ್ಲ ಭಾಳ ಅನ್ಯಾಯ ಮಾಡ್ಯಾರಿ ಹಿಂದೂ ಧರ್ಮದ ಮೇಲೆ. ಕಾಶ್ಮೀರದಾಗ ನೋಡಿದ್ರೆ ಎಷ್ಟು ಪಂಡಿತರನ್ನ ಕೊಂದ್ರೆ ಎಲ್ಲ ಗೊತ್ತಿಲ್ರಿ ರಾಜಕೀಯವ್ರಿಗೆಲ್ಲ. ಮತ್ತೆ ಯಾಕೆ ಕ್ರಮ ತಗೊಳಿಲ್ರಿ ಅವ್ರು? ಅಭಿವೃದ್ಧಿ ಅಂತ ಬಂದ ಮ್ಯಾಗ ಯಾವಾಗಲೂ ಮೋದಿ ಅವ್ರದ್ದು 1000 ಪಂಡಿತರು ಸತ್ರಿ. ಅವಾಗ ಕಾಂಗ್ರೆಸ್ ಗೌರ್ಮೆಂಟ್ ಇತ್ತಿಲ್ರಿ. ಬರೀ ಹಿಡೀರಿ ಹೊಡಿಬೇಡ್ರಿ ಅಂತ ಹೆದರ್ತಾರೆ ಏನ್ರಿ ಅವ್ರೆ? ಶೂಟ್ ಮಾಡಿ ಕೊಂದ್ಬೇಕು. ಹೌದ್ರಿ. ಹಿಂದೂ ಧರ್ಮ ಬಚಾವ್ ಆಗತೈತಿ. ನಮಗೂ ಸ್ವಲ್ಪ ಧೈರ್ಯ ಬರಾಕತೈತಿ ಮಾತಾಡಕ್. ಅಭಿವೃದ್ಧಿ ಅಂತ ಬಂದ ಮ್ಯಾಗ ಅಲ್ರಿ ಎಟ್ಟು ನೋಡ್ರಿ ನೀವು. ಬರೀ ಈಗ ಇನ್ನೊಂದು ಸ್ವಲ್ಪ 4-5 ವರ್ಷ ಸಿದ್ದರಾಮಯ್ಯ ಇದ್ದಂದ್ರೆ ಅರ್ಧ ಕರ್ನಾಟಕನು ಮಾರಿ ಹೋಗ್ಬಿಡ್ತಾರೆ. ನಾವು ಬಾಯಿ ಮುಚ್ಕೊಂಡಿದ್ದೀವಿ. ನಮ್ಮನ್ನ ಕೆಣಿಗ್ಬೇಡಿ. ದುಡಿಯೋರಿಗೆ ದುಡಿಯಾಕ ಕೊಡುದಿಲ್ರಿ ಅವ್ರು. ಗುಡಿಯಾಗೆಲ್ಲ ಚಕ್ಕ ಆಡ್ಕೊಂತ ಕುಂದ್ರಿ ನೀವು ಅಕ್ಕಿ ಕೊಡ್ತೇವೆ ಅಂತೇಳಿ ಮಾಡಿ ಮೋದಿ ತಲೆ ಮೇಲೆ ಹಾಕಿ ಹೋಗ್ಬಿಡ್ತಾನೆ. ಈಗ ಗೊತ್ತಾಯ್ತು. ಯಾವಾಗಲೂ ಬಾಯಿ ಈ ಫ್ರೀ ಯೋಜನೆ ಏನು ಮಾಡಬಾರ್ದು. ದುಡಿಯೋರು ದುಡಿಯೋದಿಲ್ಲ, ನಮ್ಮಂಥವ್ರು ದುಡಿಯೋದಿಲ್ಲ. ಈಗ ಫ್ರೀ ಇಲ್ಲ ಅಂದ್ರೆ ಎಲ್ಲರೂ ವಾಚ್ಮೆನ್ ಕೆಲಸ ಮಾಡೋರು 4,000 ರೂಪಾಯಿ ದುಡ್ಕೊಂಡು ಮನೆಗೆ ಬರ್ತೇವೆ. ಹೌದ್ರಿ? ನಮ್ಗೆ ಅಕ್ಕಿ ರೊಕ್ಕ ಕೊಟ್ರೆ ಅಂದ್ರೆ ದುಡಿತೇವೇನ್ರಿ ನಾವು? ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ದುಡಿತೇವ್ರಿ. ಹೆಂಡತಿಗೆ 2,000 ಕಸೋಳು ಸರಿಯಾಗಿ ಕುಡ್ದು ಆರಾಮ್ ಚಕ್ಕ ಆಡ್ಕೊಂತ ಕುದುರ್ತೀವಿ ಗುಡಿಯಾಗ. ರೊಕ್ಕ ಇಲ್ಲ ಅಂದ್ರೆ ದುಡಿಯಾಕ ಹೋಗ್ತೀವಿ. ಅವಾಗ ದೇಶ ಇಂಪ್ರೂವ್ಮೆಂಟ್ ಆಗೈತೆ. ಇವನ್ನೆಲ್ಲ ಫ್ರೀ ಲಂಗ ಕೊಟ್ಟನೆ ಲುಂಗ ಕೊಟ್ಟನೆ ಇವನ್ನೆಲ್ಲ ಏನೂ ಮಾಡಬಾರ್ದು. ದುಡಿಯೋರಿಗೆ ಕೆಲಸ ಕೊಡ್ಬೇಕು. 1000 ಮಂದಿಗೆ ಎಜುಕೇಟೆಡ್ ಹುಡುಗರು ಫ್ರೀ ಅಡ್ಡಾಡಕತ್ತಾರೆ. ದೊಡ್ಡದೊಂದು ಫ್ಯಾಕ್ಟ್ರಿ ಕಟ್ಟಿ 1000 ಮಂದಿಗೆ ಕೆಲಸ ಕೊಡ್ಬೇಕು. ನಮ್ಮ ದೇಶ ರೀ, ನಾವು ಕಟ್ಟಿರೋ ದೇಶ ರೀ ಇದು. ಬೇಡ್ರಿ ಅವ್ರು ವಾಸೋಟಾಗಿ ಕಾಂಗ್ರೆಸ್ ಕಸಾನೇ ಕೇಳಾಕತ್ತವ್ರಿ ನಾವು ಹೊಲ್ದಾಗಿಂದ. ಕಾಂಗ್ರೆಸ್ ಕಸ ರೀ ಮೊದಲು ಹಂಗೆ ಉಪ್ಪು ಸಿಂಬಡಿಸಿದ್ರಿ ಸಾಯಿಲ್ ಅಂತೇಳಿ. ಈಗ ಕಿತ್ತವ್ ಹೇಳತ್ತೇವ್ರಿ ಬಡ್ಡಿ ಹಚ್ಚಿ. ಕಮಲ ಬರ್ಬೇಕ್ರಿ. ನಾವು ಹಣಿ ಚಂದಾಗಿ ನಾಮ ಅದೊಂದು ಅಡ್ಡಾಡ್ಬೇಕಾದ್ರೆ ಕಮಲನ ಇರ್ಬೇಕ್ರಿ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ನಿರಂತರ ಸುದ್ದಿಗಾಗಿ ನಿರೀಕ್ಷಿಸಿ TV9. ಕ್ಯಾಮರಾಮನ್ ಗಿಣಿರಾಮ್ ಜೊತೆ ಜಂಗ್ಲಿ.